ತಿಂಗಳಿಗೆ ಕರೆಕ್ಟಾಗಿ ಜಗಳ ತೆಗ್ದು ಮನೆ ಕಳ್ಸಿದ್ರು ಸರ್. ಅವಳ ಮೇಲೆ ಅಫೆನ್ಸಿಗೆ ಹೆಂಗೆ ಹೆಂಗೆ ಅಂದ್ಬಿಟ್ಟು ಜಗಳ ಮಾಡಿ ಅವಳ ಮೇಲೆ ಗೂಬೆ ಕೊಡಿಸಿ, ಯಾಕಂದ್ರೆ ಇವ್ರನ್ನ ಬಿಡ್ಬೇಕಲ್ಲ ಆಚೆ ಕಡೆ. ಈ ಮನೆಯವರ ಸರ್ ತಾಯ್ತಿರೋದು ಬೇರೆ ಯಾರು ಬರಕ್ ಚಾನ್ಸೇ ಇಲ್ಲ. ಕಳ್ಳ ಅಂತೂ ಬಂದಿಲ್ಲ. ಇವ್ರು ಹೇಳ್ತಾ ಇರೋದು ಕಳ್ಳ ಬಂದವನೇ, ಮಂಗಳೇಶನ್ ಕಿತ್ಕೊಂಡು ಹೋಗಕ್ ಬಂದವನೇ, ಮರ್ಡರ್ ಮಾಡ್ಬಿಟ್ಟು ಹೋಗೋಣ ಅಂತ ಇವ್ರು ಹೇಳ್ತಾವ್ರ ಮನೆಯಲ್ಲೆಲ್ಲರೂ ಸೇರ್ಕೊಂಡು. ದೇವಸ್ಥಾನಕ್ಕೆ ಒಂದಿನ ಮುಂಚೆ ಪ್ರಿಂಟ್ ಮಾಡ್ಕೊಂಡು ಬೇರೆಯವ್ರಿಗೆ ಸುಪಾರಿ ಕೊಟ್ಟು ಇವ್ರು ಹೋಗಿರೋದು ಸರ್ ಎಲ್ಲಾರ್ಗು. ಅವ್ರಿಗಿನ ಕರೆದ್ರೆ ನಾನು ಬರಲ್ಲ ಅಂದ, ಅದಕ್ಕೆ ನಾವು ವರ್ಕ್ ಇದೆ ಬರಲ್ಲ ಅಂದಿದ್ದಕ್ಕೆ ನಾವೇ ಮನೆಯವ್ರ ಪ್ಲಾನ್ ಮಾಡಿ ಬೇರೆಯವ್ರಿಗೆ ಸುಪಾರಿ ಕೊಟ್ಟು ಇವರು ದೇವಸ್ಥಾನಕ್ಕೆ ಹೋಗಿರೋದು ಸರ್. ಭರತ್ ಮೇನ್ ಪಾಯಿಂಟ್ ಸರ್. ಅವನೇನೋ ಬೇರೆ ಲೋಕಲ್ ಹೇಳ್ತಾ ಇರೋದು ಬೇರೆ ಅಫೆನ್ಸ್ ಇದೆ, ಯಾರನ್ನೋ ಇಟ್ಕೊಂಡಿದ್ದಾರೆ ಸರ್. ಏನಿಲ್ಲ ಸರ್, ಈ ಮನೆಯವ್ರಿಗೆ ಇವ್ರು ಮಾತ್ರ ಯಾರನ್ನೂ ಬಿಡಕ್ಕೆ ಹೋಗ್ಬಾರ್ದು ಸರ್. ಇದೇನಾಗ್ತದೆ ಲೋಕಲ್ ಏನೇನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಸರ್. ಯಾವ MLA ಫೋನ್ ಮಾಡ್ತಾರೋ, ಯಾರಿಗೆ ರೆಕಮೆಂಡೇಶನ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ನಾವು ಬರೋದು, ದಯವಿಟ್ಟು ನಮ್ಗೆ ನ್ಯಾಯ ಮಾಡ್ಕೊಡಿ. ಯಾವ ಹೆಣ್ಮಕ್ಳು ಇಂತ ನೋವು ಬೇಡ, ಯಾವ ಹೆಣ್ಮಕ್ಳು ಇಂತ ಕರ್ಮ ಬೇಡ. ಮನೆಯಲ್ಲಿ ಗೃಹಿಣಿಯ ಬರ್ಬರ ಕೊಲೆ. ಯಾವ ಹೆಣ್ಮಕ್ಳು ಇಂತ ನೋವು ಬೇಡ, ಯಾವ ಹೆಣ್ಮಕ್ಳು ಇಂತ ಕರ್ಮ ಬೇಡ. ಗಂಡನೇ ಸುಪಾರಿ ಕೊಟ್ಟು ಹೆಂಡತಿಯ ಹತ್ಯೆ ಮಾಡಿಸಿದ್ನ. ಈ ಮನೆಯವರ ಸರ್ ತಾಯ್ತಿರೋದು ಬೇರೆ ಯಾರು ಬರಕ್ ಚಾನ್ಸೇ ಇಲ್ಲ. ಕಳ್ಳ ಅಂತೂ ಬಂದಿಲ್ಲ. ಇವ್ರು ಹೇಳ್ತಾ ಇರೋದು ಕಳ್ಳ ಬಂದವನೇ, ಮಂಗಳೇಶನ್ ಕಿತ್ಕೊಂಡು ಹೋಗಕ್ ಬಂದವನೇ, ಮರ್ಡರ್ ಮಾಡ್ಬಿಟ್ಟು ಹೋಗೋಣ ಅಂತ ಇವ್ರು ಹೇಳ್ತಾವ್ರ ಮನೆಯಲ್ಲೆಲ್ಲರೂ ಸೇರ್ಕೊಂಡು. ಸರ್ ಏನಿಲ್ಲ ಸರ್, ಈ ಮನೆಯವ್ರಿಗೆ ಇವ್ರು ಮಾತ್ರ ಯಾರನ್ನೂ ಬಿಡಕ್ಕೆ ಹೋಗ್ಬಾರ್ದು ಸರ್. ಎಸ್, ಮದುವೆ ಅನ್ನೋದು ಹೆಣ್ಣು ಮಕ್ಕಳ ಬದುಕಿನ ಹೊಸ ಅಧ್ಯಾಯ. ಹೊಸ ಮನೆ, ಹೊಸ ಸಂಬಂಧ, ಹೊಸ ಕನಸುಗಳೊಂದಿಗೆ ಗಂಡನ ಮನೆಗೆ ಹೋಗುವ ಹೆಣ್ಣು ತನ್ನ ಜೀವನ ಸುಂದರವಾಗಿರುತ್ತೆ ಅಂತ ನಂಬಿರ್ತಾಳೆ. ಆದ್ರೆ ಕೆಲವರ ಬದುಕಿನಲ್ಲಿ ಮದುವೆಯೇ ಸಾವಿನ ಬಾಗಿಲಾಗ್ಬಿಡುತ್ತೆ. ಗಂಡನ ಮನೆಗೆ ಹೋಗಿ ಸುಖವಾಗಿ ಬಾಳ್ಬೇಕಾಗಿದ್ದ ಹೆಣ್ಣು ಮಗಳು ವರದಕ್ಷಿಣೆ ಕಿರುಕುಳಕ್ಕೆ ನರಕವನ್ನ ಅನುಭವಿಸುತ್ತಿದ್ದಾರೆ. ಈಗ ಅಂತಹದ್ದೇ ಬೆಚ್ಚಿ ಬೀಳಿಸುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದ್ದು, ಗೃಹಿಣಿಯೊಬ್ಬಳನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಹೌದು, ಹೀಗೆ ಫೋಟೋದಲ್ಲಿ ಕಾಣಿಸ್ತಾ ಇರೋ ಈ ಯುವತಿಯ ಹೆಸರು ಪುಷ್ಪಮಾಲಾ ಅಂತ. ಕೇವಲ 28 ವರ್ಷ ವಯಸ್ಸಷ್ಟೇ. ಬದುಕಿನ ಬಗ್ಗೆ ಸಾವಿರಾರು ಕನಸುಗಳನ್ನ ಹೊತ್ತಿದ್ದ ಯುವತಿ. 4 ವರ್ಷಗಳ ಹಿಂದೆ ಭರತ್ ಎಂಬಾತನ ಜೊತೆ ಈಕೆಯ ಮದುವೆಯಾಗಿತ್ತು. ಮದುವೆಯಾದ ಹೊಸರಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಆದ್ರೆ 3 ತಿಂಗಳಿಗೆ ವರದಕ್ಷಿಣೆ ವಿಚಾರವಾಗಿ ಪುಷ್ಪಮಾಲಾಗೆ ಗಂಡ ಭರತ್, ಅತ್ತೆ ಹಾಗೂ ನಾದಿನಿ ಸೇರಿ ಆಕೆಗೆ ಮಾನಸಿಕ ಹಾಗೂ ದೈಹಿಕ ಹಿಂಸೆಯನ್ನ ನೀಡ್ತಾ ಇದ್ರು ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಅವಾಗ ವಿಡಿಯೋ ಮಾಡ್ರಿ, ಕರ್ಸ್ರಿ ಅವ್ರ ವಿಡಿಯೋ ಮಾಡ್ರಿ. ಯಾವ ಹೆಣ್ಮಕ್ಳು ಇಂತ ನೋವು ಬೇಡ, ಯಾವ ಹೆಣ್ಮಕ್ಳು ಇಂತ ಕರ್ಮ ಬೇಡ, ಯಾವ ಹೆಣ್ಮಕ್ಳು ಇಂತ ಕರ್ಮ ಬೇಡ. ದೇವ್ರೆ ನಾ ಬೆಂಗಳೂರವ್ರೆ, ಅವ್ರ ಅಣ್ಣ ತಮ್ಮದಿರ, ಅಮ್ಮನ ಅಣ್ಣ ತಮ್ಮಂದಿರೇ. ನಾನು ಇದ್ದಿ ಅಲ್ಲವ್ರೆ ನಮ್ಮ ತಾಯಿ ಮನೆ ಹತ್ರ ನಾನು ಇದ್ದೀನಿ ಮಾಡಿ ಅಂತ ಅಂದ್ರು. ಮದ್ವೆನ ಏನೋ ಒಳ್ಳೆಯವರು ಅಂದ್ರೆಲ್ಲ ಮಾಡಿದೆ. ಮಾಡಿ 3 ತಿಂಗಳಿಗೆ ಕಷ್ಟಪಟ್ರು. ಕೊಟ್ಮೇಲೆ ಆಷಾಢಕ್ಕೆ ಕಳ್ಸಿದ್ರು. ಅಲ್ಲಿ ಆಷಾಢಕ್ಕೆ ಕಳಿಸ್ಬಿಟ್ಟು ಕರ್ಕೊಂಡೇ ಹೋಗಿಲ್ಲ. ಆಮೇಲೆ 9 ತಿಂಗಳು ನಾವೇ ಕಂಪ್ಲೇಂಟ್ ಕೊಟ್ಟು ಔಷಧಿ ಕೊಡ್ಬಿಟ್ಲು. ಅವ್ರು ಮದುವೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನನ್ನ ಮಗಳು ಡೈವರ್ಸ್ ಆಗ್ತೇನೆ ನಿನ್ನೆ. ಆಮೇಲೆ ಮದುವೆ ಮಾಡುವಾಗ ಇವ್ರ ವಿಷಯ ಗೊತ್ತಾಗಿ ಮಾತಾಡಿ ಹೋಗ್ಬಿಡ್ಬೇಕು. ಕುಡಿದ್ಮೇಲೆ ಇವಳನ್ನ ಹಾಸ್ಪಿಟ್ಲಿಗೆ ಸೇರಿದಾಗ ಅಲ್ಲಿ ಕಂಪ್ಲೇಂಟ್ ಏನು ಎತ್ತಂತ ಕೇಳಿದಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಇದಾಯ್ತು, ಏನಾದ್ರು ಕಂಪ್ಲೇಂಟ್ ಆಯ್ತು. ಎಲ್ಲ ಚಾಲು ಮಾಡಿ ಮಾತಾಡಿ ಕಳ್ಸ್ಬಿಟ್ಟು ಚೆನ್ನಾಗಿದ್ಮೇಲೆ ಇಲ್ಲ
ಒಟ್ನಲ್ಲಿ ಪ್ಲಾನ್ ಮಾಡ್ತಾಳೆ, 2 ವರ್ಷದಿಂದ ಪ್ಲಾನ್ ಮಾಡವಳೆ ಹೆಂಗ್ ಸಾಯಿಸ್ಬೇಕು ಅಂತ. ಇವತ್ತು ಸಾಯಿಸಿ ಮೊದ್ಲು ಯಾವ ರೀತಿ ಜಗಳ ಏನಾದ್ರು ಆಗಿತ್ತು ನಮ್ಮ ಎಲ್ಲ ಹೊಡೆದಿದ್ರು ಸತ್ತಂತಲ್ಲ. ನಾವ್ ಅವಾಗೂ ಏನು ಮಾತಾಡಿಲ್ಲ ಬಿಡು, ದೊಡ್ಡೋಳಲ್ವಾ. ಅವನ ಹೆಣ್ಮಕ್ಳಿಂದಲೇ ಟಾರ್ಚರ್. ಏನೋ ಒಂದ್ ಹೆಣ್ಣು ಅಲ್ವಾ, ಹೆಣ್ಮಗ್ಳು ನಿಮ್ಮ ಅಕ್ಕ ಅನ್ಕೊಳಮ್ಮ ಅಂತ ನಾವು ಸುಮ್ಮನೆ ಆಗಬೇಕು. ಇಷ್ಟು ಟಾರ್ಚರ್ ಕೊಡು ಆದ್ರೆ ಇವಾಗ ಏನಾಗಿದೆ ಯಾರು ಏನ್ ಮೇಲೆ ನಿಮ್ದು ಅನುಮಾನ ಏನು? ನನ್ಗೆ ಅವ್ರ ಮೇಲೆ ಅನುಮಾನ, ಯಾರು ಮನೆಯವ್ರ ಮೇಲೆ, ಅತ್ತೆ ಮಗ ನಾದ್ನಿಗಿರಿ ಅದ್ರ ಮೇಲೆ ಅನುಮಾನ ಇದೆ. ನಿನ್ನೆ 3 ಗಂಟೆಲಿ ನನ್ ಮಗಳು ಮಾಡಿದ್ಲು, ಬೆಳಗ್ಗೆನು ಮಾಡಿದ್ಲು, ಮಧ್ಯಾಹ್ನನು ಮಾಡಿದ್ಲು. ನೀನ್ ದೇವಸ್ಥಾನಕ್ಕೆ ಹೋಯ್ತವ್ರಂತಮ್ಮ, ನಾನು ಹೋಯ್ತೀನಿ ಅಂತ. ಆಯ್ತು ಹೋಗಮ್ಮ, ನೀನ್ ಸ್ವಲ್ಪ ಹೊತ್ತಿಗೆ ನೀನ್ ಬೇಡ ಮನೇಲೇ ಇರು, ದೀಪ ಹಚ್ಕೊಂಡು ನಾವು ಹೋಗ್ಬಿಟ್ಟು ಬರ್ತೀವಿ ಅಂತ ಬಂದ್ರು ಅಂತ ಅವ್ರ ಅತ್ತೆ. ಅದಾದ್ಮೇಲೆ ಈಗ ಮನೇಲಿ ಇದ್ಮೇಲೆ ಅವ್ರ ಅತ್ತೆ ಮನೇಲಿ ಇದ್ರು. ನಾದ್ನಿ ಮನೇಲಿ ಯಾಕಿದ್ಲು, ನಾದ್ನಿ ಮನೇಲಿ ಯಾಕೆ ಮಾಡ್ಕೊಂಡಿದ್ರು? ಅವಳ ನಾದ್ನಿ ಇವಳು ಯಾವ್ದೋ ಅಜ್ಜಿ ಅವ್ರ ಅತ್ತೆ ಅವ್ರ ಅಮ್ಮ. ಅವ್ರಿಗೇನು ಆಗಿಲ್ಲ ನಮ್ಮ ನನ್ಗೆ ಇವಾಗ ಇನ್ನೊಂದು ನೀವು ವಿಡಿಯೋ ಮಾಡ್ತಾ ಇದ್ರಲ್ಲ, ಆ ಹುಡ್ಗಿ ಅವ್ರ ನಾದ್ನಿ ಎಲ್ಲವಳೆ ಅಂತ ನನ್ ಖಂಡಿತವಾಗ ನಂಗೆ ತೋರಿಸಿ, ನಾನು ಅವಳನ್ನ ಕೇಳ್ತೀನಿ ಏನಾಯ್ತು. ನಾವೇನು ಮಾಡಲ್ಲ, ಅವಳನ್ನ ಕೇಳ್ಕೊತೀನಿ ಏನಾಯ್ತಮ್ಮ ಅಂತ ಕೇಳ್ಕೊತೀನಿ. ಅವಳನ್ನ ತೋರಿಸಿ ಪ್ಲೀಸ್, ಎಲ್ಲಿದ್ದಾಳೆ ಹುಡುಕಿ ಅವಳನ್ನ ಕೇಳ್ಕೊತೀನಿ. ಯಾಕಂದ್ರೆ ನನ್ನ ಮಗಳು ಇಲ್ಲ ಕೇಳಕ್ಕೆ, ನನ್ನ ಮಗಳು ಮಾತಾಡಲ್ಲ ಹೇಳಿ, ಪ್ಲಾನ್ ಮಾಡಿದ. ಇನ್ನು ಘಟನೆ ನಡೆದ ದಿನ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗೋದಾಗಿ ಹೇಳಿ ಪುಷ್ಪ ಮಾಲಾಳನ್ನ ಮನೆಯಲ್ಲಿ ಒಬ್ಬಳೇ ಬಿಟ್ಟು ಹೋಗಿದ್ರಂತೆ. ಆದ್ರೆ ಆಕೆ ಮನೆಯಲ್ಲಿ ಒಬ್ಬಳೇ ಇದ್ದಾಗ ರಾತ್ರಿ ಕಳ್ಳರು ಮನೆಗೆ ನುಗ್ಗಿ ಆಕೆಯನ್ನ ಕೊಲೆ ಮಾಡಿದ್ದಾರೆ. ಆದ್ರೆ ನಮಗೆ ಕಳ್ಳತನ ಆಗಿದೆ ಅಂತ ಮಾತ್ರ ಅಕ್ಕಪಕ್ಕದವರು ತಿಳಿಸಿದ್ರು. ನಮಗೆ ಆಕೆಗೆ ಈಗಾಗಿದೆ ಅಂತ ಗೊತ್ತಿಲ್ಲ, ಇಲ್ಲಿಗೆ ಬಂದ ಮೇಲೆ ನಮಗೆ ಗೊತ್ತಾಗಿದ್ದು ಅಂತ ಗಂಡನ ಕುಟುಂಬಸ್ಥರು ಹೇಳ್ತಿದ್ದಾರೆ. ಸರ್ 4 ವರ್ಷ, 4 ತುಂಬಿ 5 ಬೀಳುತ್ತೆ ಇವಾಗ ನವೆಂಬರ್ ಮದುವೆ ಆಗಿ. ಅದು ಏನಕ್ಕಾಯ್ತು ಏನಾಯ್ತು ನಮಗೆ ಗೊತ್ತಿಲ್ಲ ಸರ್. ರಾತ್ರಿ ನಾವು ಇರಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ವಿ. ನಾವು 4 ದಿನ ಮುಂಚೆನೇ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ, ಇವತ್ತು ದೇವಸ್ಥಾನ ಓಪನ್ ಅಂತಂದ್ಬಿಟ್ಟು ಕೇರಳದಲ್ಲಿ. ಅದೇನು 15 ದಿನ ಅಷ್ಟೇ ತೆಗಿಯೋದು ಅಂತಂದ್ಬಿಟ್ಟು ಆ ಹುಡ್ಗಿನ ಕರೆದ್ರೆ ನಾನು ಬರಲ್ಲ ಅಂದೆ. ಅದಕ್ಕೆ ನಾವು ವರ್ಕ್ ಇದೆ ಬರಲ್ಲ ಅಂದಿದ್ದಕ್ಕೆ ನಾವೇ ಹೋಗ್ತೀವಿ. ನಮಗೆ ಫೋನ್ ಬಂದಿದ್ದು ಈ ಥರ ಆಗಿದೆ ಅಂತ. ಅಂದರೆ ಆ ಹುಡುಗಿ ಇದಾಗಿದೆ ಅಂತ ನಮಗೆ ಹೇಳಲಿಲ್ಲ, ಏನೋ ಈ ಥರ ಕಳ್ತನ ಆಗಿದೆ ಅಂತಂತ ಹೇಳಿದ್ರು. ನಮ್ಗೆ ಇಲ್ಲಿ ಬರೋವರೆಗೂ ಏನು ಗೊತ್ತಿಲ್ಲ, ಇಲ್ಲಿ ಬಂದ ಮೇಲೆ ಗೊತ್ತಾಗಿದೆ. ಸರ್ ಟೈಮ್ ನನಗೆ ಗೊತ್ತಿಲ್ಲ, ಒಂದು 4:15 5 ಗಂಟೆ ಆಗಿರುತ್ತೆ ಸರ್ ನಾವು ಬರೋಷ್ಟು. ನಾವು ಹತ್ತತ್ರ 300 ಕಿಲೋಮೀಟ್ರ್ ಹೊಟ್ಟೋಗಿದ್ವಿ ಸರ್. ಅಲ್ಲಿಂದ ವಾಪಸ್ ಬಂದು ಕೇಳ್ಕೊಂಡು. ಏನಿಲ್ಲ ಸರ್, ಚೆನ್ನಾಗೇ ಇದ್ರು, ಆರಾಮಾಗೇ ಇದ್ರು. ಅವ್ರ ಗಂಡ ಹೆಂಡತಿ ಇಲ್ಲಿದ್ರೆ ನಮಗೆ ಗೊತ್ತಾಗ್ತಾ ಇತ್ತು, ಅವ್ರು ಇದ್ದಿದ್ದು ಅಲ್ಲಿ ಸರ್, ಬೇರೆ ಇತ್ತು. ಮಕ್ಕಳಿಲ್ಲ, ಚೆನ್ನಾಗಿದ್ರು ಸರ್. ಅಂದ್ರೆ ಆ ಹುಡುಗಿ ಇಲ್ಲೇ ನಿಂತಿರ್ಲಿಲ್ವಲ್ಲ, 3 ವರ್ಷ ಆಯ್ತು ನಾವು ಮನೇಲಿ ಇದ್ದು ಹಾಕಿದ್ರು. ಅಲ್ಲಿ ಬೇರೆ ಇರೋರು, ಯಾವಾಗೋ 1 ತಿಂಗಳಿಗೋ 15 ದಿನಕ್ಕೋ ಬರೋಳು ಹೋಗೋಳು ಅಷ್ಟೇ ಸರ್. ಅಷ್ಟು ಬಿಟ್ರೆ ಇನ್ನೇನು. ನಾನು ಯಾವಾಗನ ಏನಾದ್ರು ಮಾಡಿದ್ರೆ ಬಾಕ್ಸ್ಗೆ ಹಾಕಿ ಕಳಿಸ್ತಾ ಇದ್ದೆ. ನನ್ನ ಮಗ ಡೈಲಿ ಬಂದ್ತಾ ಇದ್ದ ಹೋಗ್ತಾ ಇದ್ದ. ಅವ್ರ ಮನೆ ಕಡೆಯಿಂದ ಏನಾದ್ರು ಸರ್ ಅವ್ರ ಮನೆ ಕಡೆದು ನನಗೆ ಗೊತ್ತಿಲ್ಲ ಸರ್. ಬೇರೆ ಯಾರ ಮೇಲೆ ಅನುಮಾನ ಇದೆ? ಇನ್ನು ವಿಷಯ ತಿಳಿದಿದ್ದಂತೆ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು, ಮರಣೋತ್ತರ ಪರೀಕ್ಷೆಗಾಗಿ ಮೃತ ದೇಹವನ್ನ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ಮೃತಳ ಕುಟುಂಬಸ್ಥರು ಮಾತ್ರ ಇದು ಕಳ್ಳತನ ಅಲ್ಲ, ಪ್ಲಾನ್ ಮಾಡಿ ಸುಪಾರಿ ಕೊಟ್ಟು ನಮ್ಮ ಮಗಳನ್ನ ಕೊಲೆ ಮಾಡಿಸಿ ಕಳ್ಳತನ ಅಂತ ಕತೆ ಕಟ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಮಾವನ ಮಗಳು ಸೋದರ ಮಾವ ಆಗ್ಬೇಕು. ನಾನು ಇವಾಗ ಒಂದು 4 ವರ್ಷ ಆಯ್ತು ಸರ್ ಮದುವೆ ಆಗಿ 4 ವರ್ಷ ಆಯ್ತು. ಸುಮಾರು 7 ತಿಂಗಳಿಗೆ ಜಗಳ ತೆಗೆದ್ರು, ವರದಕ್ಷಿಣೆ ತಿಳ್ಕೊಳ್ಳ ಅಂತ. ಅಂದ್ರೆ ಟಾರ್ಚರ್ ಮಾಡಿದ್ದಾರೆ. ಅವ್ರಿಗೆ ಇಷ್ಟ ಇಲ್ದೇವರು ಆ ತಂದೆ ತಾಯಿ ಏನ್ ಮಾಡಿ ಬಲವಂತ ಮಾಡಿ ಅವಳಿಗೆ ಮದುವೆ ಮಾಡಿದ್ದು. 7 ತಿಂಗಳಿಗೆ ಕರೆಕ್ಟಾಗಿ ಜಗಳ ತೆಗೆದು ಮನೆ ಕಳ್ಸಿದ್ರು ಸರ್. ಅವಳು ಆಚರಣೆಗೆ ಅಂತ ಬಂದವಳು 2 ತಿಂಗಳು 3 ತಿಂಗಳು ಮನೇಲೇ ಇದ್ಲು. ಕರ್ಕೊಂಡು ಹೋಗಿಲ್ಲ ಅವಳನ್ನ, ಇವ್ರು ಯಾರು ಬರಲಿಲ್ಲ ಕರ್ಕೊಂಡೋಗಿ. ಅವಳ ಮೇಲೆ ಅಫೆನ್ಸ್ ಇದೆ ಹೆಂಗೆ ಅಂದ್ಬಿಟ್ಟು ಜಗಳ ಮಾಡಿ ಅವಳ ಮೇಲೆ ಗೂಬೆ ಕೂರಿಸಿ, ಯಾಕಂದ್ರೆ ಇವ್ರನ್ನ ಬಿಡ್ಬೇಕಲ್ಲ ಆಚೆ ಕಡೆಗೆ, ಇವನ್ನ ಬಿಟ್ಬಿಟ್ಟು ಬೇರೆ ಇನ್ನೊಂದು ಮದುವೆ ಮಾಡೋಣ ಅಂತ ಪ್ಲಾನ್ ಮಾಡಿದ್ರು ಅವಾಗಲಿಂದ. ಆಮೇಲೆ ಮತ್ತೆ ನಾವೇನ್ ಮಾಡಿದ್ವಿ, 2 ತಿಂಗಳಾದ್ಮೇಲೆ ನಾವೇ ಎಣ್ಣೆತ್ತಿದೀವಲ್ಲ ನಾವು, ಮತ್ತೆ ಏನ್ ಮಾಡಿದ್ವಿ, ಸಿಂಧಿಘಟ್ಟ ಕೊಂಡ್ಕೊಂಡೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಅಲ್ಲಿಗೆ ಮತ್ತೆ ಭರತ್ ಮತ್ತೆ ಅವ್ರ ತಂದೆ ಬಂದು
ಅಲ್ಲಿ ಮಾತಾಡ್ಬಿಟ್ಟು ನಾವು ಚೆನ್ನಾಗಿ ನೋಡ್ಕೋತೀವಿ ಅಂತ ಕರ್ಕೊಬಂದ್ರು ಸರ್. ಕರ್ಕೊಬಂದು ಸುಮಾರು ಇನ್ನೇನು 4 ತಿಂಗಳು ಆಯ್ತು. ಬಾಡಿಗೆ ಮನೆ ಮಾರಿ ಬೇರೆ ಮನೇಲಿ ಇರಿಸಿದ್ರು. ಆಮೇಲೆ ನೋಡಿದ್ರೆ ತಿರ್ಗಾ ಜಗಳ ಆಗ್ತಾ ಇತ್ತು. ಪಾಪ ಅಮ್ಮ ಫೋನ್ ಮಾಡೋಳು, ನಮಗೇನು ಗೊತ್ತಾಗ್ಲಿಲ್ಲ, ಇನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ ಅಂತ ನಾವು ಹೇಳಿದ್ದು. ಈಗ ನೋಡಿದ್ರೆ ಇವಾಗ ಪ್ರಾಣ ಮಾಡಿ ಇವರು ಸಾಯ್ತಿರೋದಂತೂ ಖಂಡಿತ ಇವರೇನೆ. ಈ ಮನೆಯವರ ಸರ್ ಸಾಯ್ತಿರೋದು, ಬೇರೆ ಯಾರು ಬರಕ್ ಚಾನ್ಸೇ ಇಲ್ಲ. ಅಲ್ಲಿ ಸೀಟಿನ ಮನೆ ಸರ್, ಅದು ಸೀಟಿನ ಮನೆ ಬೀಗನೇ ಹೊಡೆದಿಲ್ಲ. ಮನೆ ಒಳಗಡೆ ಯಾರು ನುಗ್ಗಕ್ ಸಾಧ್ಯ? ಬೀಗ ಹಾಕೊಂಡು ಒಳಗಡೆ ಪ್ಲಾನ್ ಮಾಡೇ ಮಾಡಿರೋದು ಇವರು. ಕಳ್ಳ ಅಂತೂ ಬಂದಿಲ್ಲ. ಇವ್ರು ಹೇಳ್ತಾ ಇರೋದು ಕಳ್ಳ ಬಂದವನೇ, ಮಂಗಲೇಶನ್ ಕಿತ್ಕೊಂಡು ಹೋಗಕ್ ಬಂದವನೇ, ಮರ್ಡರ್ ಮಾಡ್ಬಿಟ್ಟು ಹೋಗೋಣ ಅಂತ ಇವ್ರು ಹೇಳ್ತಾವ್ರ ಮನೆಯಲ್ಲೆಲ್ಲಾರು ಸೇರ್ಕೊಂಡು. ಸರ್ ದೇವಸ್ಥಾನಕ್ಕೆ ಒಂದಿನ ಮುಂಚೆ ಕ್ಲೀನ್ ಮಾಡ್ಕೊಂಡು ಬೇರೆಯವರಿಗೆ ಸುಪಾರಿ ಕೊಟ್ಟು ಇವ್ರು ಹೋಗಿರೋದು ಸರ್ ಎಲ್ಲಾರ್ಗು. ಸರ್ ಇನೋವಾ ಕಾರಲ್ಲಿ 9 ಜನ ಕುತ್ಕೋಬಹುದು ಆರಾಮಾಗೆ. ಇವ್ರು 5 ಜನ 6 ಜನ ಹೋಗಿದ್ದಾರೆ ಸರ್. ಇನ್ನ 3 ಜನ ಕುತ್ಕೊಳ್ಳೋ ಜಾಗ ಇದೆ. ಈ ಅಮ್ಮಂಗೆ ಹೇಳವ್ರೆ, ನೀನ್ ಬರ್ಬೇಡ, ಜಾಗ ಇಲ್ಲ ಕಾರಲ್ಲಿ, ನೀವು ಹೋಗ್ರಿ ಮನೆ ಇದೆ ಆರಾಮಾಗೆ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗಿದ್ದಾರೆ ಸರ್. ಕಾರೇ ಜಾಗ ಇಲ್ಲ, 9 ಜನ ಹೋಗಕ್ಕಾಗಲ್ಲ ಕಾರಲ್ಲಿ. ಏನಕ್ಕೆ ಒಬ್ಬನೇ ಬಿಟ್ಬಿಟ್ಟು ಹೋದ್ರು? ಮನೆಯಲ್ಲ ಪ್ಲಾನ್ ಮಾಡಿ ಬೇರೆಯವ್ರಿಗೆ ಸುಪಾರಿ ಕೊಟ್ಟು ಇವರು ದೇವಸ್ಥಾನಕ್ಕೆ ಹೋಗಿರೋದು. ನಿಮ್ಗೆ ಯಾರ ಮೇಲೆ ಅನುಮಾನ ಇದೆ ಸರ್? ಭರತ್ ಮೇನ್ ಪಾಯಿಂಟ್ ಸರ್. ಅವನೇನೋ ಬೇರೆ ಲೋಕಲ್ ಹೇಳ್ತಾ ಇರೋದು ಬೇರೆ ಅಫೆನ್ಸ್ ಇದೆ, ಯಾರನ್ನೋ ಇಟ್ಕೊಂಡಿದ್ದಾರೆ, ಅವ್ರಿಗೆ ಸುಪಾರಿ ಕೊಟ್ಟು ಮಾಡ್ತಿರ್ಬೋದು ಅಂತ ನಮ್ಗೆ ಅನುಮಾನ ಇದೆ ಸರ್. 100% ಇವ್ರ ಮನೆಯವ್ರು ಪ್ಲಾನ್ ಮಾಡಿ ಇವರೇ ಸರ್ ಮಾಡಿರೋದು. ಭರತ್ ಮತ್ತೆ ಅವ್ರ ತಂದೆ ಮತ್ತೆ ಅವ್ರ ತಾಯಿ ಮತ್ತೆ ನಾದಿದ್ರು ಇಬ್ರು ಇದ್ದಾರೆ ಸರ್. ಮನೆಯವರೆಲ್ಲ ಸರ್, ಮನೆಗೆ ಇಷ್ಟನೇ ಇಲ್ಲ ಸರ್ ಈ ಮದುವೆ. ಸದ್ಯ ಗಂಡ, ಅತ್ತೆ ಹಾಗೂ ನಾದಿನಿ ವಿರುದ್ಧ ಮೃತಳ ಕುಟುಂಬಸ್ಥರು ಆರೋಪ ಮಾಡಿದ್ದು, ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ಮುಂದುವರೆಸಿದ್ದಾರೆ. ಆದರೆ ಇದು ನಿಜವಾಗಿಯೂ ಕಳ್ಳತನ ಮಾಡಲು ಬಂದವರು ಕೊಲೆ ಮಾಡಿದ್ರಾ ಅಥವಾ ಉದ್ದೇಶಪೂರ್ವಕವಾಗಿ ಗಂಡನ ಮನೆಯವರೇ ಕೊಲೆ ಮಾಡಿಸಿದ್ರಾ ಅನ್ನೋ ಸತ್ಯ ಪೊಲೀಸರ ತನಿಖೆ ಬಳಿಕವಷ್ಟೇ ಹೊರಬರಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.